ನಾವು ಈ ರಂಗಗೀತೆಗಳನ್ನು ಅಂತ ನಾವು ಏನು ಕೇಳಿದ್ರೆ ಮೊನ್ನೆ ಜಯಶ್ರೀ ಮೇಡಮ್ ಅವರು ನಾನು ಹಂಗೆ ಕೇಳಿದೆ. ಅವರು ನಾಟಕ ಪ್ರಾರಂಭ ಮಾಡ್ಬೇಕಾದ್ರೆ ಸಾಧಾರಣ ಎಲ್ಲ ಮಂದಿ ಜಾತ್ರೆ ಜಪಾತಿ ಒಳಗೆ ಊಟ ಗೀಟ ಮಾಡಿ ನಾಟಕ ಪ್ರಾರಂಭ ಮಾಡ್ಬೇಕಾದ್ರೆ ಮಧ್ಯರಾತ್ರಿನ ಬರ್ತಿತ್ತು. ಮಧ್ಯರಾತ್ರಿಯಲ್ಲಿ ಪ್ರಾರಂಭವಾಗಬೇಕಾಗಿರ್ತಕ್ಕಂಥ ನಾಟಕ ಅದು ಹಾಡು ಅನ್ನಬೇಕಾದ್ರೆ ಮಧ್ಯರಾತ್ರಿಯಲ್ಲಿ ಯಾವ ರಾಗದೊಳಗೆ ಹಾಡು ಅನ್ನಬೇಕು. ಹೌದು, ಆ ಒಂದು ನಾಟಕ ಪ್ರಾರಂಭದಲ್ಲಿ ಬಂದಿರತಕ್ಕಂಥ ಸಾಹಿತ್ಯ ಅದಕ್ಕೆ ಸಂಗೀತವನ್ನು ಅದೇ ರಾಗದೊಳಗೆ ಕೂಡಿಸ್ಬೇಕು ಮತ್ತು ಅದೇ ಭಾವನೆಯನ್ನು ಉತ್ಪತ್ತಿನೂ ಆಗಬೇಕು. ಅಷ್ಟು ಎಲ್ಲ ವಿಚಾರ ಮಾಡಿ ಅದಕ್ಕೆ ತಕ್ಕಂಥ ಸಾಹಿತ್ಯ ಬರೀಬೇಕು. ಆ ರಾಗದ ಕೊಳ್ಳುವಂಥ ಸಾಹಿತ್ಯನ ಬರೀಬೇಕು. ಅದಕ್ಕೆ ಬೇಕಾಗಿರ್ತಕ್ಕಂಥ ಸ್ವರ ಇವರೇನಿಂದ ಅವನ್ನೆಲ್ಲ ಕೂಡಿಸ್ಬೇಕು. ಉದಾಹರಣಾರ್ಥವಾಗಿ ಈಗ ಭೀಂಪಲಾಸ, ಯಮನ್ ಮತ್ತು ಬಿಹಾಗ್ ರಾತ್ರಿ ಮತ್ತು ಹಾಡುಗಾರಿಕೆ ಅಂತ ಅರ್ಥ. ರಾತ್ರಿ ಮಧ್ಯರಾತ್ರಿಯಲ್ಲಿ ಯಾವುದೋ ಒಂದು ಪಾತ್ರ ಬಂತಂದ್ರೆ ಆ ಪಾತ್ರಕ್ಕೆ ತಕ್ಕಂಥ ಬೇಕಾದಂದ್ರೆ ಅದೇ ರಾಗದೊಳಗೆ ಹಾಡಬೇಕು. ಆ ರಾಗದಲ್ಲಿ ಕೊಡುವಂಥ ಸಾಹಿತ್ಯ ಕೊಡಿಸೋದು. ಅಂದರೆ ಅಲ್ಲಿವರೆಗೆ ಅದ್ರಲ್ಲಿ ತಜ್ಞರು ಇರೋದಿಲ್ವೋ, ಅದರಲ್ಲಿ ನೀವು ಪೂರ ಇನ್ವಾಲ್ವ್ ಇರೋದಿಲ್ವೋ, ಅದು ಮಾಡ್ಲಿಕ್ಕೆ ಹೊರಗೆ ಸಾಧ್ಯನೇ ಇಲ್ಲ. ಇಟ್ ಇಸ್ ನೆವರ್. ಈಗ ನಾವು ಮುಂಜಾನೆ ವೇಳೆ ಹಾಡಬೇಕಪ್ಪ ಅಂತಂದ್ರೆ ಬಿಪಾಸ, ತೋಡಿ, ಭೈರವಿ ರಾಗದೊಳಗೆ ಹಾಡಬೇಕು. ಕೆಲವೊಂದಷ್ಟು ಹಾಡುಗಳು ಹಂಗಿರ್ತವೆ. ಕೆಲವೊಂದಷ್ಟು ವಿಶೇಷವಾಗಿ ಅಂತಂದ್ರೆ ಈಗ ಸಿನಿಮಾ ಹಾಡುಗಳಲ್ಲಿ ಭಾಳಷ್ಟು ನವರಸಗಳಲ್ಲಿ ಕಾಣ್ತಾವಂತ ಏನಲ್ಲ, ಅದರ ನಾಟಕ ರಂಗಗೀತೆಗಳಲ್ಲಿ ನವರಸಗಳೂ ಕೂಡಿರ್ತದ್ರು. ಅದರಾಗ ಭಯ ಇದೆ, ಬಿಭತ್ಸ ಇದೆ, ಶೃಂಗಾರ ಇದೆ, ಎಲ್ಲ ರಸಗಳನ್ನು ಕೂಡ್ಕೊಂಡಿರ್ತಕ್ಕಂಥ ಮತ್ತು ಆಯಾ ರಸಗಳನ್ನು ಆಯಾ ಸಮಯದಲ್ಲೇನೂ ಹಾಡಬೇಕು. ಮತ್ತು ಅದು ಭಾಳ ಮಹತ್ವದ. ಆ ರಾಗಕ್ಕೆ ತಕ್ಕಂಥ ಸಾಹಿತ್ಯವನ್ನು ಕೂಡಿಸ್ಬೇಕು. ಇದಿಷ್ಟೆಲ್ಲ ಅನೇಕ ಜನರು ಒಂದು ಕೆಲಸ ಮಾಡಿ ಅಧ್ಯಯನ ಮಾಡಿ ತಜ್ಞರು ಅದಕ್ಕೆ ಮತ್ತು ರಾಗ ಕೂಡಿಸಿದ್ರು, ಸಂಯೋಜನೆ ಕೂಡಿಸಿದ್ರು. ಅದಕ್ಕೆ ಬೇಕಾಗಿರ್ತಕ್ಕಂಥ ಅಭಿನಯ ಬರಬೇಕು. ಹಾಡಿಗೆ ತಕ್ಕಂಗೆ ಅಭಿನಯ ಇರಬೇಕು. ಅಸಾಮಾನ್ಯ. ಹಾಂ, ಇವೆಲ್ಲ ಕೊಡಬೇಕು. ಇವೆಲ್ಲ ಅಂದಾಗ ರಂಗ ಇರ್ತದೆ. ಅದು ರಂಗ ಅಂದರೆ ರಂಗ ಇರಬೇಕು. ಅದು ಆ ರೀತಿಯಾಗಿರ್ತಕ್ಕಂಥ ನಮಗೆ ಹೆಂಗೆ ನೀವು ನೋಡಿದ್ರಿ ನಾಟಕಗಳನ್ನು ನಾವು ನೋಡಿದ್ದೀವಿ. ಆ ನಾಟಕಗಳನ್ನ ನೋಡ್ತಾ ಇದ್ರೆ ನಮ್ಮ ಕಣ್ಣಾಗ ನೀರು ಬರ್ತಿತ್ತು. ಅಂದರೆ ಆ ಒಂದು ನಾಟಕದಲ್ಲಿ ಇರ್ತಕ್ಕಂಥ ಭಾವನೆ ಪ್ರೇಕ್ಷಕರ ಸಹೃದಯದಲ್ಲಿ ತಟ್ಟುವಂಥದ್ದು ಇರ್ತದೆ. ಇವತ್ತು ಬಿ ಜಯಶ್ರೀ ಮೇಡಮ್ ಅವರು ಕೆಲವೊಂದಷ್ಟು ಹಾಡುಗಳು ಹಾಡಿದ್ರು. ನಿಜಕ್ಕೂ ಕೂಡ ನನ್ನ ಕಣ್ಣಾಗಂತೂ ನೀರು ಬಂದು ಅಷ್ಟಲ್ಲ, ಸೇರಿರ್ತಕ್ಕಂಥ ಸಾವಿರಾರು ಜನರು ಎಲ್ಲರ ಕಣ್ಣಾಗೂ ನೀರಿದ್ದು. ಅಂದರೆ ಇವತ್ತು ಸಿನಿಮಾ ಎಷ್ಟೇ ನೋಡಿದ್ರು ಸಹಿತ ರಂಗಗೀತೆಗಳನ್ನು ನೋಡಿದ ಕೇಳಿದಾಗ ಯಾಕೆ ಅವ್ರ ಕಣ್ಣಾಗ ನೀರು ಬಂದವು, ಯಾಕೆ ಅಷ್ಟು ಭಾವನಾತ್ಮಕ ಒಳಗಾದರು ಅಂದರೆ ಅಷ್ಟು ತಾಕತ್ತಿದೆ. ಅದು ಸುಮ್ಮನೆ ಹಂಗೆ ಮಾಡ್ಕೊಂಡಿರ್ತಕ್ಕಂಥದ್ದಲ್ಲ ಅಂತಕ್ಕಂಥದ್ದು ನಿನ್ನೆ ನಡೆದಿರ್ತಕ್ಕಂಥ ಘಟನೆ ಒಳಗೆ ನಮಗೆ ಕೇಳಿಸ್ಬಂತು. ಇದರೊಳಗೆ ಏನು ಒಂದು ನಿಮ್ಗೆ ಘಟನೆಯನ್ನು ಅಲ್ಲಿ ನೆನಪಿಸ್ಕೊಳ್ಳಬೇಕು. ಬಿ ಜಯಶ್ರೀ ಅವರ ತಾಯಿಯವರು ಸೀತೆಯ ಪಾತ್ರವನ್ನು ಮಾಡುವಂಥ ಸಂದರ್ಭದಲ್ಲಿ ಒಂದು ಶೋಕಗೀತೆ ಹಾಡಬೇಕಾಗ್ತದೆ. ಶೋಕಗೀತೆ ಹಾಡ್ಬೇಕಾದ್ರೆ ಚೀರಾಡಿ ಗೀರಾಡೆಲ್ಲ ಹಾಡಬೇಕು. ಅವರು ಹಾಡ್ತಾ 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 ಹೋಗಿ ಆ ವೇದಿಕೆ ಕೊನೆಗೆ ಹೋದಾಗ ಚೀರಕ್ಕೆ ಶುರು ಮಾಡ್ತಾರೆ. ಪ್ರೇಕ್ಷಕರೇ ತಿಳ್ಕೊಂಡ್ರೆ ಅಷ್ಟು ದುಃಖದಿಂದ ಅವ್ರು ಚೀರಾತಾರೆ ಅಂಥೇಳಿ.